ಎಲ್ಲರಿಗೂ ನಮಸ್ಕಾರ. ನಮ್ಮ ಸುತ್ತ ಇರೋ ಪ್ರಪಂಚವನ್ನ ಕಟ್ಟಿರೋ ಒಂದು ಮೂಲಭೂತ ನಿಯಮದ ಬಗ್ಗೆ ಇವತ್ತು ಮಾತಾಡೋಣ. ಲೋಹಗಳು ಮತ್ತು ಅಲೋಹಗಳು ಇವೆರಡರ ನಡುವೆ ಇರೋ ನಿಜವಾದ ವ್ಯತ್ಯಾಸವಾದರೂ ಏನು? ಬನ್ನಿ, ಈ ಕುತೂಹಲಕಾರಿ ವಿಷಯದ ಆಳಕ್ಕೆ ಇಳಿಯೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಒಂದು ಕಡೆ ನಿಮ್ಮ ಕೈಲಿರೋ ಫೋನ್ನ ಹೊಳೆಯೋ ಬಾಡಿ, ಇನ್ನೊಂದು ಕಡೆ ನಾವೆಲ್ಲರೂ ಉಸಿರಾಡೋ ಆದ್ರೆ ಕಣ್ಣಿಗೆ ಕಾಣಿಸದ ಗಾಳಿ. ನೋಡೋಕೆ ಇಷ್ಟು ಬೇರೆ ಬೇರೆ ಇರೋ ಇವೆರಡರ ನಡುವಿನ ಅಸಲಿ ಕಾರಣ ಏನು? ಇದು ಕೇಳೋಕೆ ದೊಡ್ಡ ವಿಷಯದ ಹಾಗೆ ಅನಿಸ್ಬೋದು, ಆದರೆ ಆಶ್ಚರ್ಯ ಅಂದ್ರೆ ಇದರ ಹಿಂದಿರೋದು ಕೆಲವು ಸರಳ ನಿಯಮಗಳಷ್ಟೇ. ಆ ನಿಯಮಗಳೇ ನಮ್ಮ ಸುತ್ತ ಇರೋ ಪ್ರಪಂಚವನ್ನ ರೂಪಿಸಿರೋದು. ಈ ವಿವರಣೆಯಲ್ಲಿ ಆ ನಿಯಮಗಳನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಎಲ್ಲಕ್ಕಿಂತ ಮೊದಲು ಬೇಸಿಕ್ಸಿಂದ ಶುರು ಮಾಡೋಣ. ಒಂದು ವಸ್ತುವನ್ನ ನೋಡಿ, ಇದು ಲೋಹ ಅಥವಾ ಇದು ಅಲೋಹ ಅಂತ ಹೇಳಕ್ಕೆ ಇರೋ ಆಧಾರಗಳೇನು, ಅವುಗಳ ಪ್ರಮುಖ ಗುಣಗಳು ಯಾವುವು ಅಂತ ನೋಡೋಣ. ಮೊದಲಿಗೆ ನೋಡಿದ ತಕ್ಷಣ ಗೊತ್ತಾಗುವ ವ್ಯತ್ಯಾಸಗಳು. ಲೋಹಗಳು ಸಾಮಾನ್ಯವಾಗಿ ಹೊಳಪಾಗಿರುತ್ತವೆ, ಅವುಗಳಿಗೆ ಒಂದು ನ್ಯಾಚುರಲ್ ಶೈನಿಂಗ್ ಇರುತ್ತೆ. ಅಲೋಹಗಳು ಹೆಚ್ಚಾಗಿ ಡಲ್ಲಾಗಿರುತ್ತವೆ, ಉದಾಹರಣೆಗೆ ಹಳದಿ ಗಂಧಕದ ಹಾಗೆ. ಇನ್ನು ವಿದ್ಯುತ್ ವಿಷಯಕ್ಕೆ ಬಂದ್ರೆ, ಲೋಹಗಳು ಕರೆಂಟ್ಗೆ ಸೂಪರ್ ಹೈವೇ ಇದ್ದ ಹಾಗೆ, ಆದ್ರೆ ಅಲೋಹಗಳು ಸ್ಪೀಡ್ ಬ್ರೇಕರ್ಗಳ ಥರ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ ನೋಡಿ, ಅಯೋಡಿನ್ ಅನ್ನೋದು ಒಂದು ಅಲೋಹ, ಅದು ನಕ್ಷತ್ರದ ಹಾಗೆ ಹೊಳೆಯುತ್ತೆ. ನಾವು ಅಡಿಗೆ ಮನೆಯಲ್ಲಿ ಅಲ್ಯೂಮಿನಿಯಂ ಫಾಯಿಲ್ ಬಳಸ್ತೀವಲ್ಲ, ಅದನ್ನ ಅಷ್ಟು ತೆಳುವಾಗಿ ಹೇಗ್ ಮಾಡ್ತಾರೆ ಅಂತ ಯೋಚಿಸಿದೀರಾ? ಅದ್ರ ಹಿಂದಿರೋ ಶಕ್ತಿನೇ ಕುಟ್ಯತೆ ಅಥವಾ ಮ್ಯಾಲಿಯಬಿಲಿಟಿ. ಅಂದ್ರೆ ಲೋಹಗಳನ್ನ ಬಡಿದು ಪೇಪರ್ ತರ ತೆಳ್ಳು ಹಾಳೆಗಾಗಿ ಮಾರಬಹುದು. ಈ ಗುಣ ಅಲೋಹಗಳಿಗೆ ಇಲ್ಲ. ಲೋಹಗಳನ್ನ ಬರೀ ತಟ್ಟೋದು ಮಾತ್ರ ಅಲ್ಲ, ಎಳೆಯಲೂಬಹುದು. ಈ ಸೂಪರ್ ಪವರ್ಗೆ ತನ್ಯತೆ ಅಥವಾ ಡಕ್ಟಿಲಿಟಿ ಅಂತಾರೆ. ಈ ಗುಣ ಇಲ್ದೇ ಹೋಗಿದ್ರೆ ನಮ್ಮ ಮನೆಗಳಿಗೆ ಕರೆಂಟ್ ತರೋ ತೆಳುವಾದ ತಾಮ್ರದ ವಯರ್ಗಳೇ ಇರ್ತಿರ್ಲಿಲ್ಲ. ಯೋಚನೆ ಮಾಡಿ. ಸರಿ, ಸಾಮಾನ್ಯ ನಿಯಮಗಳ ಬಗ್ಗೆ ಗೊತ್ತಾಯ್ತು. ಈಗ ಸ್ವಲ್ಪ ಮಜಾ ನೋಡೋಣ ಬನ್ನಿ. ಈ ಗುಣಗಳನ್ನೇ ತಮ್ಮ ಎಕ್ಸ್ಟ್ರೀಮ್ ಲೆವೆಲ್ಗೆ ತಗೊಂಡು ಹೋಗಿ ರೆಕಾರ್ಡ್ ಬ್ರೇಕ್ ಮಾಡಿರೋ ಕೆಲವು ಲೋಹಗಳನ್ನ ಪರಿಚಯ ಮಾಡ್ಕೊಳ್ಳೋಣ. ಒಂದು ಪ್ರಶ್ನೆ, ಒಂದು ಲೋಹವನ್ನ ತಗೊಂಡು ಅದನ್ನ ಸೂಪರ್ ತೆಳುವಾದ ತಂತಿಯ ಹಾಗೆ ಎಳೆಬೇಕು ಅಂದ್ರೆ ಯಾವದನ್ನ ಆಯ್ಕೆ ಮಾಡ್ಕೋತೀರಾ? ಏನಾದ್ರೂ ಐಡಿಯಾ ಇದ್ಯಾ? ಉತ್ತರ ಬೇರೆ ಯಾವುದೂ ಅಲ್ಲ, ನಮ್ಮ ಚಿನ್ನ. ಹೌದು, ಕೇವಲ ಒಂದು ಸಣ್ಣ ತುಂಡು ಚಿನ್ನದಿಂದ ಕಿಲೋಮೀಟರ್ ಗಟ್ಲೆ ಉದ್ದದ ತಂತಿಯನ್ನ ಎಳೆಯಬಹುದಂತೆ. ನಂಬೋಕೆ ಕಷ್ಟ ಅಲ್ವಾ? ಈಗ ತೂಕದ ವಿಷಯಕ್ಕೆ ಬರೋಣ. ಲೋಹಗಳಲ್ಲೇ ಅತಿ ಹಗುರವಾದ ಲೈಟ್ ವೇಟ್ ಚಾಂಪಿಯನ್ ಅಂದ್ರೆ ಅದು ಲಿಥಿಯಂ. ಇದು ಎಷ್ಟು ಹಗುರ ಅಂದ್ರೆ ಇದನ್ನ ನೀರೊಳಗೆ ಹಾಕಿದ್ರೆ ಅದು ಮುಳುಗಲ್ಲ, ಅಕ್ಷರಶಃ ನೀರಿನ ಮೇಲೆ ತೇಲುತ್ತೆ. ಹಾಗೆಯೇ ತೂಕದ ಇನ್ನೊಂದು ತುದಿಯಲ್ಲಿರೋದು ಆಸ್ಮಿಯಂ. ಇದು ಲೋಹಗಳಲ್ಲೇ ಅತಿ ಭಾರವಾದ, ಅಂದ್ರೆ ಅತಿ ಹೆಚ್ಚು ಸಾಂದ್ರತೆ ಇರೋ ಹೆವಿವೇಟ್ ಚಾಂಪಿಯನ್. ಒಂದು ಕಡೆ ಲಿಥಿಯಂ, ಇನ್ನೊಂದು ಕಡೆ ಅಷ್ಟೇ ಗಾತ್ರದ ಆಸ್ಮಿಯಂ. ಅಜಗಜಾಂತರ ವ್ಯತ್ಯಾಸ. ಎಲ್ಲಾ ಲೋಹಗಳ ಸ್ವಭಾವ ಒಂದೇ ತರ ಇರಲ್ಲ. ಚಿನ್ನ ತುಂಬಾ ಶಾಂತ, ಸಾವಿರಾರು ವರ್ಷ ಆದ್ರೂ ಏನೂ ಆಗಲ್ಲ. ಆದ್ರೆ ಸೋಡಿಯಂ, ಪೊಟ್ಯಾಷಿಯಂ ಹಾಗಲ್ಲ. ಅವು ಗಾಳಿ, ನೀರು ಸಿಕ್ಕಿದ ತಕ್ಷಣ ಅಷ್ಟೊಂದು ತೀವ್ರವಾಗಿ ರಿಯಾಕ್ಟ್ ಮಾಡ್ತವೆ ಅಂದ್ರೆ ಅವು ಸ್ಫೋಟ ಆಗಬಾರ್ದು ಅಂತ ಅವುಗಳನ್ನ ಸೀಮೆಣ್ಣೆಯಲ್ಲಿ ಮುಳುಗಿಸಿ ಇಡ್ಬೇಕಾಗತ್ತೆ. ಆದ್ರೆ ನಾವು ಲೋಹಗಳನ್ನ ಯಾವಾಗ್ಲೂ ಅವುಗಳ ಶುದ್ಧ ರೂಪದಲ್ಲೇ ಬಳಸಲ್ಲ. ಅವುಗಳನ್ನ ಒಂದರ ಜೊತೆ ಒಂದು ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಅಲ್ಲೇ ನೋಡಿ ನಿಜವಾದ ಮ್ಯಾಜಿಕ್ ಶುರುವಾಗೋದು. ಇದನ್ನೇ ಮಿಶ್ರಲೋಹ ಅಥವಾ ಅಲಾಯ್ಸ್ ಅಂತ ಕರೆಯೋದು. ಇದು ಒಂಥರ ಅಡುಗೆ ಮಾಡಿದ ಹಾಗೆ. ಪ್ರತಿಯೊಂದು ಮಿಶ್ರಲೋಹಕ್ಕೂ ತನ್ನದೇ ಆದ ರೆಸಿಪಿ ಇದೆ. ತಾಮ್ರಕ್ಕೆ ಸತುವೆರೆಸಿದ್ರೆ ಹಿತ್ತಾಳೆ ಆಗತ್ತೆ, ಸತುವಿನ ಬದಲು ತವರ ಹಾಕಿದ್ರೆ ಕಂಚಾಗತ್ತೆ. ಹಾಗೆಯೇ ಸೀಸಾ ಮತ್ತೆ ತವರ ಸೇರಿಸಿದ್ರೆ ಎಲೆಕ್ಟ್ರಾನಿಕ್ಸ್ನಲ್ಲಿ ಬಳಸೋ ಬೆಸಿಗೆ ರೆಡಿಯಾಗತ್ತೆ. ಸರಿ, ಚಿನ್ನ ಯಾವುದಕ್ಕೂ ಕೇರ್ ಮಾಡಲ್ಲ, ತುಂಬಾ ಸ್ಥಿರ ಅಂತ ಹೇಳಿದ್ವಿ. ಹಾಗಾದ್ರೆ ಅದನ್ನ ಕರಗಿಸೋಕಾಗಲ್ವಾ? ಚಿನ್ನವನ್ನೇ ಮಣಿಸೋ ಪವರ್ ಯಾವುದಕ್ಕಾದ್ರೂ ಇದ್ಯಾ? ಖಂಡಿತ ಇದೆ. ಅದರ ಹೆಸರೇ ಆಕ್ವಾರೀಜಿಯಾ, ಅಂದ್ರೆ ರಾಜದ್ರವ. ಹೆಸರಿಗೆ ತಕ್ಕ ಹಾಗೆ ಇದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲದ ಒಂದು ಪವರ್ಫುಲ್ ಕಾಕ್ಟೇಲ್. ಈ ದ್ರಾವಣ ಲೋಹಗಳ ರಾಜನಾದ ಚಿನ್ನವನ್ನೇ ಕರಗಿಸ್ಬಿಡುತ್ತೆ. ಒಂದು ಲೋಹವನ್ನ ಕಾಪಾಡೋಕೆ ಇನ್ನೊಂದು ಲೋಹವನ್ನೇ ಬಳಸಬಹುದು ಅನ್ನೋದು ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕೆ ಗ್ಯಾಲ್ವನೀಕರಣ ಅನ್ನೋದು ಬೆಸ್ಟ್ ಎಕ್ಸಾಂಪಲ್. ಕಬ್ಬಿಣಕ್ಕೆ ಸುಲಭವಾಗಿ ತುಕ್ಕು ಹಿಡಿಯುತ್ತೆ. ಅದನ್ನ ತಡೆಯೋಕೆ ಅದರ ಮೇಲೆ ಸತುವಿನ ಒಂದು ಕೋಟಿಂಗ್ ಮಾಡ್ತಾರೆ. ಈ ಸತುವಿನ ಲೇಪನ ಒಂದು ಬಾಡಿಗಾರ್ಡ್ ತರ ಕೆಲಸ ಮಾಡುತ್ತೆ. ತಾನು ಬಲಿದಾನವಾಗಿ ಕಬ್ಬಿಣವನ್ನ ಕಾಪಾಡುತ್ತೆ. ಆದ್ರೆ ಈ ಬಾಡಿಗಾರ್ಡ್ ಇಲ್ಲ ಅಂದ್ರೆ? ಕಬ್ಬಿಣಕ್ಕೆ ತುಕ್ಕು ಹಿಡಿಯೋಕೆ ದೊಡ್ಡ ಕಾರಣವೇನೂ ಬೇಕಾಗಿಲ್ಲ.
ಸ್ವಲ್ಪ ಗಾಳಿ, ಸ್ವಲ್ಪ ನೀರು ಅಷ್ಟೇ ಸಾಕು. ವಿನಾಶಕ್ಕೆ ಇದೊಂದು ಸಿಂಪಲ್ ಫಾರ್ಮುಲಾ. ಈ ಎಲ್ಲ ಕೆಮಿಸ್ಟ್ರಿ ಕ್ಲಾಸ್ ಆಯ್ತು, ಆದರೆ ಇದೆಲ್ಲ ನಮ್ಮ ರಿಯಲ್ ಲೈಫ್ಗೆ ಹೇಗೆ ಕನೆಕ್ಟ್ ಆಗುತ್ತೆ? ನಾವು ದಿನಬಳಕೆ ಮಾಡೋ ವಸ್ತುಗಳ ಹಿಂದೆ ಈ ವಿಜ್ಞಾನ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಉದಾಹರಣೆಗೆ, ನಮ್ಮ ಅಡುಗೆ ಮನೆಯಲ್ಲಿರೋ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ. ಅದು ಕೇವಲ ಕಬ್ಬಣ ಅಲ್ಲ. ತುಕ್ಕು ಹಿಡಿಬಾರ್ದು ಅಂತ ಅದಕ್ಕೆ ಕಬ್ಬಿಣ, ನಿಕೆಲ್ ಮತ್ತೆ ಕ್ರೋಮಿಯಂನ ಬುದ್ಧಿವಂತಿಕೆಯಿಂದ ಮಿಕ್ಸ್ ಮಾಡಿರ್ತಾರೆ. ಇನ್ನು ಕರೆಂಟ್ ವೈರ್ ಮೇಲಿರೋ ಪ್ಲಾಸ್ಟಿಕ್ ಕೋಟಿಂಗ್, ಅದು PVC, ಒಂದು ಅಲೋಹ. ಅದು ನಮ್ಮನ್ನ ಶಾಕಿಂದ ಕಾಪಾಡುತ್ತೆ. ಕೊನೆಗೆ ನಮ್ಮ ಚಿನ್ನದ ಆಭರಣಗಳು. ಅವು ಹೆಚ್ಚಾಗಿ 22 ಕ್ಯಾರೆಟ್ ಇರುತ್ತೆ. ಯಾಕಂದ್ರೆ 24 ಕ್ಯಾರೆಟ್ ಶುದ್ಧ ಚಿನ್ನ ತುಂಬಾ ಮೆತ್ತಗಿರುತ್ತೆ. ಅದನ್ನ ಗಟ್ಟಿ ಮಾಡಕ್ಕೆ ಬೇರೆ ಲೋಹಗಳನ್ನ ಬೆರೆಸಲೇಬೇಕು. ಎಲ್ಲಾ ಲೋಹಗಳು ಗಟ್ಟಿ ಅಂತ ಅಂದ್ಕೊಂಡ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಗ್ಯಾಲಿಯಂ ಅನ್ನೋ ಒಂದು ವಿಚಿತ್ರ ಲೋಹ ಇದೆ. ಅದನ್ನ ಕೈಯಲ್ಲಿ ಹಿಡ್ಕೊಂಡ್ರೆ ಸಾಕು, ನಿಮ್ಮ ಕೈಯ ಶಾಖಕ್ಕೆ ಅದು ನೀರಾಗ್ಬಿಡುತ್ತೆ. ಮ್ಯಾಜಿಕ್ ತರ ಅಲ್ವಾ? ಹಾಗಾಗಿ ನಾವು ಇಲ್ಲಿ ತನಕ ಮಾತಾಡಿದ್ದು ಬರೀ ಪರೀಕ್ಷೆಯ ಪ್ರಶ್ನೆಗಳಲ್ಲ. ಇವೇ ನಮ್ಮ ಸುತ್ತಮುತ್ತ ಇರೋ ಪ್ರಪಂಚದ ಬ್ಲೂಪ್ರಿಂಟ್. ಒಂದು ಸೇತುವೆ ಕಟ್ಟೋದ್ರಿಂದ ಹಿಡಿದು ನಮ್ಮ ಕೈಯಲ್ಲೋ ಸ್ಮಾರ್ಟ್ಫೋನ್ ತಯಾರಿಸೋವರೆಗೂ ಪ್ರತಿಯೊಂದರ ಹಿಂದೆ ಈ ಮೂಲಭೂತ ನಿಯಮಗಳೇ ಇರೋದು. ನಮ್ಗೀಗ ಈ ವಸ್ತುಗಳ ರೂಲ್ಸ್ ಗೊತ್ತಾಗಿದೆ, ಅವುಗಳ ತಾಕತ್ತು ಏನು ಅಂತಾನೂ ಗೊತ್ತಾಗಿದೆ. ಹಾಗಾದ್ರೆ ನಿಜವಾದ ಪ್ರಶ್ನೆ ಏನಂದ್ರೆ, ಈ ಜ್ಞಾನದಿಂದ ನಾವು ಮುಂದೆ ಇನ್ನೇನು ಹೊಸದಾಗಿ ಸೃಷ್ಟಿಸ್ಬೋದು? ಯಾವ ಹೊಸ ತಂತ್ರಜ್ಞಾನಗಳನ್ನ, ಯಾವ ಹೊಸ ಜಗತ್ತನ್ನ ಕಟ್ಬೋದು? ಯೋಚ್ನೆ ಮಾಡಿ, ಸಾಧ್ಯತೆಗಳಿಗೆ ಕೊನೆಯೇ ಇಲ್ಲ.